ಬೆಳಗಾವಿಯ ಉಪವಿಭಾಗಾಧಿಕಾರಿಯ ವಿರುದ್ಧ ಜಾತಿ ನಿಂದನೆ, ಅಧಿಕಾರ ದುರುಪಯೋಗ ಹಾಗೂ ಏಕಪಕ್ಷೀಯ ಆದೇಶಗಳನ್ನು ನೀಡಿದ್ದಾರೆ. ಅಧಿಕಾರಿಯ ವಿರುದ್ಧ ಪ್ರಕರಣ ದಾಖಲಿಸಿ ತಕ್ಷಣ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಉಪವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ಹಲವು ಪ್ರಕರಣಗಳಲ್ಲಿ ಎದುರಾಗಿರುವ ನೋಟಿಸ್ ನೀಡದೆ ಏಕಪಕ್ಷೀಯವಾಗಿ ಆದೇಶಗಳನ್ನು ನೀಡಲಾಗಿದೆ. ಸದಾಶಿವನಗರದ ಸರ್ವೆ ನಂಬರ್ 1365 ಹಾಗೂ ಕಂಗ್ರಾಳಿ ಬಿಕೆ ಗ್ರಾಮದ ಸರ್ವೆ ನಂಬರ್ 59/1 ಪ್ರಕರಣಗಳಲ್ಲಿ ನಿಯಮ ಉಲ್ಲಂಘಿಸಿ ಬೇರೆಯವರ ಹೆಸರಿಗೆ ಆದೇಶ ನೀಡಲಾಗಿದೆ ಎಂದು ದೂರಿದರು. ನ್ಯಾಯಾಲಯದ ಆದೇಶದಂತೆ ವಾರಸ ಪ್ರಮಾಣಪತ್ರ ಇದ್ದರೂ ಅದನ್ನು ರದ್ದುಪಡಿಸಿ ಆದೇಶ ಹೊರಡಿಸಿರುವುದು ಕಾನೂನು ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಹಲಗ ಗ್ರಾಮದ ಸರ್ವೆ ನಂಬರ್ 153/1 ಮತ್ತು 175/1 ಪ್ರಕರಣಗಳಲ್ಲಿಯೂ ಎದುರುದಾರರಿಗೆ ನೋಟಿಸ್ ನೀಡದೆ ಆದೇಶ ನೀಡಿ ಪಹಣಿಯಲ್ಲಿ ಹೆಸರು ದಾಖಲಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಖಾನಾಪುರ ತಾಲೂಕಿನ ಸರ್ವೆ ನಂಬರ್ 93/A1 14 ಎಕರೆ ಜಮೀನಿನಲ್ಲಿ ಡೋಂಬರ ಸಮುದಾಯದವರು ಹಲವು ವರ್ಷಗಳಿಂದ ವಾಸಿಸುತ್ತಿದ್ದು, ಅವರಿಗೆ ಮೂಲಸೌಕರ್ಯ ಒದಗಿಸದೆ ತೊಂದರೆ ನೀಡಲಾಗುತ್ತಿದೆ. ಅಲ್ಲದೆ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯದ ಅಲೆದಾಟಕ್ಕೆ ಕಾರಣರಾಗಿದ್ದಾರೆ ಎಂದು ಸಂಘಟನೆ ಆರೋಪಿಸಿದೆ. ಈ ಕುರಿತು ದಲಿತ ಮುಖಂಡರು ಅಧಿಕಾರಿಯನ್ನು ಭೇಟಿ ಮಾಡಿ ಪ್ರಶ್ನಿಸಿದಾಗ, ಜಾತಿ ಹೆಸರಿನಲ್ಲಿ ನಿಂದನೆ ಮಾಡಿ ನನ್ನ ಅಧಿಕಾರವನ್ನು ಪ್ರಶ್ನಿಸುವವರು ನೀವ್ಯಾರು ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಸಂಘಟನೆಯ ಮುಖಂಡರು ಗಂಭೀರ ಆರೋಪ ಮಾಡಿದರು. ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಅಂಬೇಡ್ಕರ್ ವಾದ ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಜಿ. ನಾವು 2-3 ಸಲ ಅಲ್ಲಿ AC ಆಫೀಸ್ನಾಗ ಹೋದೆವು. ಫೈಲ್ಗಳೆಲ್ಲ ನಮ್ಮ ಒಂದು 2 ಫೈಲ್ ಇದ್ದವು. ಅವು ಫೈಲ್ಗಳು ಸುದಲ್ಲ ಅದನ್ನು ಉಲ್ಟಾ ಮಾಡಿದಾನೆ ಸರ್. ಅವ ಅದು ಸರಿಯಾಗಿ ಮಾಡಲಿಲ್ಲ. ಅದು ಸರಿಯಾಗಿದ್ರೂ ಕೂಡ ನೋಟಿಸ್ 2 ಪಾರ್ಟಿಗೆ ಬಿಡ್ತಿಂಗ ಮುಂಚೆನ ಅದನ್ನು ಎಲ್ಲ ಅವ ಆರ್ಡರ್ ಮಾಡಿ ಬಿಟ್ಟಿದ್ದಾನು. ಆಮೇಲೆ ಇನ್ನೇನು ನಾವು ಹೋದೆವು, ನೋಟಿಸ್ ಮುಟ್ಟಿಲ್ಲ ಸಾಹೇಬ್ರ, ನಮಗೆ ಯಾಕೆ ಹಿಂಗೆ ಮಾಡಿರಿ ಅಂತ ಕೇಳೋತ್ಲೆ ಅದೇ ಥರ ಏನೇನಾಕತ್ತ, ಇಲ್ಲ ನಾನು ಕೈಯಾಗ ಕಾಯ್ದೈತಿ, ನೀವೇನು ಮಾಡೋದಿದ್ರೆ ಅಪೀಲ್ ಮಾಡಿರಿ ಅಂತೇಳಿ ಈ ಥರ ಹೇಳ್ತಾನೆ ಸರ್ ಅವ. ಆಮೇಲೆ ಒಂದು ಮೊನ್ನೆ ವಾರಸಾಸೋದಲ್ಲ ಒಂದು ಮಾಡ್ಕೊಂಡು ನಾವು ಇಲ್ಲಿ ಥರ ಕೋರ್ಟ್ದಾಗ ವಾರಸ ಮಾಡ್ಕೊಂಡು ಅದನ್ನು ಅಲ್ಲಿ ಕೇಸ್ ನಡೆದಾಗ ಅದು ವಾರಸ ಹಾಜರು ಮಾಡೋತ್ಲೆ ಅವೇನಂತಾನು ಕೋರ್ಟ್ದಂದು ವರ್ಷ ಅದು ಏನಿದ್ದಿದ್ದು ಅಲ್ಲಿ ನನ್ನಿಂತಲ್ಲಿ ಏನಿದ್ದಿದ್ದು ನಾ ಅದನ್ನು ಮಾಡವ, ಅದನ್ನು ಕ್ಯಾನ್ಸಲ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿ ನೀವು DC ಕಡೆ ಹೋಗ್ರಿ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದನು. ಈ ಥರ ಹಿಂಗೆ ಎಲ್ಲ ಮಾಡಕತ್ತನು. ಬಡವ್ರ ಜನ ಫೈಲ್ಗಳೆಲ್ಲ ಹಂಗೆ ಬಿದ್ದಾವ ಅಲ್ಲಿ. ಮತ್ತು ಯಾರು ರೊಕ್ಕ ದುಡ್ಡು ಯಾರು ಕೊಡ್ತಾರಲ್ಲ ಅವ್ರ ಮನೆ ಕಡೆ ಹೋಗಿ ಆ ಫೈಲ್ಗಳು ಇಟ್ಟು ಅವು ನಮ್ಮ ಪ್ರಕಾಶ್ ಮೇದರ್ ಅಂಥೇಳಿ ಅವು ಕೂಡಿ ಇದನ್ನು ಇವಿಬ್ಬರೂ ಮಾಡಾಕತ್ತಾರ ಸರ. ಇವೆಲ್ಲ ಏನು ಮಾಡಾಕತ್ತಾರಲ್ಲ ಇದೆಲ್ಲ ತಪ್ಪು ಮಾಡತ್ತಾರು. ತಿರುಗಿ ಹೊಳ್ಳೆ ಬಡವರಿಗೆ ಯಾರ್ದು ಕೆಲಸ ಮಾಡ್ತಾಯಿಲ್ಲ. ರೊಕ್ಕಿದ್ದವ್ರಿಗೆ ಮಾತ್ರ ಫೈಲ್ ತೊಗೋತಾನು ಮಾಡ್ತಾನು. ಅದಕ್ಕೆ ಈ ಜಿಲ್ಲೆದಿಂದ ಇಲ್ಲಿಂದ ಎತ್ತನ್ಲಿ ಮಾಡ್ಬೇಕು, ಅವನ್ನ ಇಲ್ಲಿಂದ ಇಬ್ಬರೂ ಈ ಜಿಲ್ಲೆದಿಂದ ಹೊರಗೆ ಹೋಗ್ಬೇಕಂಥೇಳಿ ನಂದು 1-2 ಮಾತು ಮಾತಾಡಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾಧ್ಯಕ್ಷನಾದ ನಾನು ಮಾಂತೇಶ್ ತಳವಾರ್, ಸಿದ್ದಪ್ಪ ಕಾಂಬ್ಳೆ ರಾಜ್ಯ ಖಜಾಂಚಿ ಆದಂಥ ಅವರ ನೇತೃತ್ವದಲ್ಲಿ ಭ್ರಷ್ಟ ಅಧಿಕಾರಿ ಆದಂಥ ಶ್ರವಣ್ ನಾಯ್ಕ್ ಅವರನ್ನು ಅವರ ಧಿಕ್ಕಾರ ಕೂಗಿ ನಾವು ಅವರಿಗೆ ಇಲ್ಲಿ ವಿರೋಧವಾಗಿ ನಾವು ಪ್ರತಿಭಟನೆ ಇವತ್ತು ಮಾಡ್ತಾಯಿದ್ದೀವಿ. ಅವರ ಮಾಡ್ತಿರುವ ಕಾರ್ಯಕ್ಕೆ ಅವರು AC ಆಗಲಿಕ್ಕೆ ಅರ್ಹತರಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತೊಂದು ರೀತಿಯಲ್ಲಿ ಹೇಳಬೇಕಂತಂದರೆ ದಲಿತರನ್ನು ಭಾಳ ಕೀಳವಾಗಿ ನೋಡುವಂಥ ಅವನ ದೃಷ್ಟಿ ಇದ್ದಾವೆ. ಯಾವತ್ತಲ್ಲೂ ನಾವು ಆಫೀಸಲ್ಲಿ ಹೋದರೆ ಕುತ್ಕೊಳೋದಿಲ್ಲ, ನಿಂತ್ಕೊಳೋದಿಲ್ಲ, ಒಳಗೆ ಕರೆಯೋದಿಲ್ಲ. ಕಾರಲ್ಲಿ ಕುತ್ಕೊಂಡು ನಮ್ಮ ಜೊತೆ ಮಾತಾಡ್ತಾನೆ ಅವನ ಬಿಹೇವಿಯರ್ ಸರಿಯಿಲ್ಲ. ಮತ್ತೊಂದಪ್ಪ ಅಂತಂದರೆ ನಮ್ಮ ಖಾನಾಪುರ ತಾಲೂಕದಲ್ಲಿ ದಲಿತ ಕುಟುಂಬಗಳಾದಂಥ ಡೋಂಬರ್ ಸಮಾಜದ ನಮ್ಮ ಇವರು ಜನರನ್ನು ಎಷ್ಟೋ ವರ್ಷಗಳಿಂದ ಸ್ಮಶಾನ ಭೂಮಿ ಅಂತ ಅವರು ಹೊಂದ್ಕೊಂಡು ಹೋಗಿರೋ ಅಲ್ಲಿ ಎಷ್ಟೋ ಜನ ಸ್ಮಶಾನ ದಫನಗಳು ಮಾಡಿ ಹೋಗಿದ್ದಾರೆ. ಅವನು ಕೂಡ ಅದನ್ನು ಬೇರೆ ಪ್ರೈವೇಟ್ದವ್ರಿಗೆ ಕೊಡಿಸಿ ಅದು ಅವ್ರ ಕಡೆ ಮೇಲೆ ಕೇಸ್ ಹಾಕಿ ಅವ್ರ ಮೇಲೆ ಆಗುವಂಥ ಅನ್ಯಾಯವನ್ನು ಅವ್ರು ಮಾಡಿ ಅವರಿಗೆ ನಮ್ಮ ದಲಿತರಿಗೆ ಜೈಲಿಗೆ ತಳ್ಳುವಂಥ ಕೆಲಸನೂ ಇದೇ AC ಮಾಡಿದ್ದಾನೆ. ಅದಲ್ಲದೆ ಮತ್ತೊಂದು ಏನು ಹೇಳ್ತಾನಪ್ಪ ಅಂತಂದರೆ ನಮ್ಮ ದಲಿತರು ಸಾವಳಿಗಳನ್ನು ಮಾಡ್ಕೊತ ಬಂದಿದ್ದಾರೆ 20 ವರ್ಷ 40 ವರ್ಷದಿಂದ. ಆ ಫಾರ್ಮ್ಗಳನ್ನು ಸರ್ಕಾರ ವಿರುದ್ಧವಾಗಿ ಕೂಡ ನಾವು ಮಾಡಿದ್ದೀವಿ. BJP ಸರ್ಕಾರ ಅಂತ ಭ್ರಷ್ಟ ಸರ್ಕಾರ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ನಮಗೆ ನೆರವಾಗಿದೆ. ಈಗ ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ನಾಳೆ ನಮಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ನಮ್ಮ ಹೋರಾಟವನ್ನು ಮೊನ್ನೆ 6 ತಾರೀಕು ಮಾಡಿರುವ ಹೋರಾಟವನ್ನು ಕುರಿತು ನಮಗೆ ಮೀಟಿಂಗ್ ಕರೆದಿದ್ದಾರೆ. ಜಿಲ್ಲಾ ಕಮಿಟಿ ಮತ್ತು ರಾಜ್ಯ ಕಮಿಟಿಯವರನ್ನು ಪರ್ಸ್ನಲ್ ಆಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ DK ಶಿವಕುಮಾರ್ ಅವರು ಬೆಂಗಳೂರಿಗೆ ನಮ್ಮನ್ನು ಕರೆದಿದ್ದಾರೆ. ಇವತ್ತು ಸಾಯಂಕಾಲ ನಾವು ಹೊರಡ್ತಾ ಇದ್ದೀವಿ.
ಅದಕ್ಕಾಗಿ ಈ ಭ್ರಷ್ಟ ಅಧಿಕಾರಿ ಇವರ ಬಿಹೇವಿಯರ್ ನೋಡಿದರೆ ಇವರು ಅಧಿಕಾರಿಗೆ ಅರ್ಹರಲ್ಲ. ಇವರು ವಜಾಗೊಳಿಸ್ಬೇಕು, ಇವರ ವೃತ್ತಿಯಿಂದ ವಜಾಗೊಳಿಸ್ಬೇಕು, ಇವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಅದು ನಮ್ಮ ದಲಿತ ವಿರೋಧಿ ಅಂತಲೇ ಅಟ್ರಾಸಿಟಿ ಆ್ಯಕ್ಟಿನಲ್ಲಿ ಇವನಿಗೆ ಆಗಬೇಕು. ಯಾಕಂದರೆ ದಲಿತರ ಜಾಗವನ್ನು ನಾವು ಸಾವಳಿ ಮಾಡ್ತಿರೋ ಜನ ಅದು ನಂದು ಜಾಗ ಅಂತ ಹೇಳ್ತಾನೆ. ಇವನು ಸರ್ಕಾರ ಕೊಟ್ಟಿಲ್ಲ. ಆಮೇಲೆ ರಾಜ್ಯ ಮಹಾರಾಜನೂ ಅಲ್ಲ. ರಾಜ್ಯ ಮಹಾರಾಜರ ಆಗಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿಂತ ಮೊದಲೇ ಅದು ಆಪರೇಷನ್ ಮಾಡಿಬಿಟ್ಟಿದ್ದಾರೆ ರಾಜರು ಹುಟ್ಟಬಾರ್ದಂಗೆ. ಮತ್ತು ಇವನೆಲ್ಲಿ ಹುಟ್ಟಿ 30 ವರ್ಷ ಆಗಿಲ್ಲ. ಅವಾಗೇ ಆಪರೇಷನ್ ಡಾಕ್ಟರ್ ಬಾಬಾ ಸಾಹೇಬ್ರವರು ಮಾಡಿಬಿಟ್ಟಿದ್ದಾರೆ ರಾಜರು ಹುಟ್ಟಬಾರ್ದಂತ. ಅದಕ್ಕೆ ಏನಿದ್ರೂ ವೋಟಿಂಗ್ ಪವರು ಜನರ ಸೇವೆ ಮಾಡಿದಾಗೇ ಇವರು ಅಧಿಕಾರ ಅನುಭವಿಸ್ಬೇಕು. ನಮ್ಮ ಯಾವುದೇ ಅಧಿಕಾರಿಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ಜನರಿಂದನೇ ಅವರಿಂದನೇ ಜನ. ನಾವು ಜನರು ಇವರಿಗೆ ಅಧಿಕಾರ ಕೊಟ್ಟು ಕುಣಿಸಿದ್ದೇವೆ. ಅದನ್ನು ಕರೆಕ್ಟಾಗಿ ಕಾರ್ಯಗಳನ್ನು ಕೆಲಸ ಮಾಡಲಿ ಅಂತ. ಇವರ ಅಧಿಕಾರಗಳನ್ನು ಕಿತ್ಕೊಳ್ಳಿಕ್ಕೆ ನಮ್ಮ ಸಾರ್ವಜನಿಕರ ಹಕ್ಕಿದೆ, ನಮ್ಮ ಸಮಾಜದ ಹಕ್ಕಿದೆ, ನಮ್ಮ ಸಂವಿಧಾನ ಹೇಳುತ್ತೆ. ಅದಕ್ಕಾಗಿ ನಾವು ಹೋರಾಡ್ತೀವಿ. ಮತ್ತು ಇನ್ನು ಮುಂದೆ ಇವರು ನಮ್ಮ ಬೆಳಗಾವದಲ್ಲಿ ಕಾಣಬಾರ್ದು, ಇವರನ್ನು ಬಹಿಷ್ಕಾರ ಹಾಕಬೇಕಂತ. ಈ ಎಲ್ಲ ಬೆಳವಣಿಗೆಗಳಿಂದ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಯ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಸೇರಿದಂತೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಿ ತಕ್ಷಣ ಅಮಾನತುಗೊಳಿಸಬೇಕು ಎಂದು ಸಂಘಟನೆಯು ಸರ್ಕಾರವನ್ನು ಒತ್ತಾಯಿಸಿದೆ. ದಲಿತ ಸಂಘಟನೆಯ ಮುಖಂಡ ಸಿದ್ದಪ್ಪ ಕಾಂಬಳೆ, ಮಹಾಂತೇಶ್ ತಳವಾರ್, ನಾಗೇಶ್ ಕಾಮಶೆಟ್ಟಿ, ರಾಜು ಕೋಲ್ಕರ್, ಗೌತಮ್ ಮೇತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना मारुति गली बेलगाम, मन भाए आराधना.